ರೀ ಮುನಿಯಮ್ಮ, ಎಷ್ಟೊತ್ತು ಅಂತ ಕಾಯಿಸ್ತೀರಾ? ಫಸ್ಟ್ ಡೇನೇ ಲೇಟಾಗಿ ಹೋಗ್ತೀರಾ? ಹಾ ಬಂದೆ. ಅಜ್ಜಿ, ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ಈ ಆಫೀಸಲ್ಲಿ ನನಗೆ ಫಸ್ಟ್ ಡೇ. ನನಗೆ ಕಾಂಟ್ರಾಕ್ಟ್ ಸಿಗೋ ತರ ಆಶೀರ್ವಾದ ಮಾಡಿ ಅಜ್ಜಿ. ನಾನು ಹೇಳಿದ್ ಕೇಳಿಸ್ತಾ? ಅಪ್ಪ, ಈ ಆರಾಧ್ನ ಅಜ್ಜಿನ್ ಕರೆದ್ಲೋ ಇಲ್ಲ ಅಮ್ಮನ್ ಕರೆದ್ಲೋ? ನಂಗೂ ಅದೇ ಡೌಟ್ ಬರ್ತಾ ಇದೆ ಮಗಳೇ. ಮುನಿಯಮ್ಮ ಬನ್ನಿ. ಬಂದೆ. ಎಷ್ಟೊತ್ತು ಅಂತ ಕಾಯೋದು? ನಿಮ್ ಜಾಗದಲ್ಲಿ ನಾನಿದ್ದಿದ್ರೆ ಆಕಾಶ ಭೂಮಿನ ಒಂದ್ ಮಾಡ್ಬಿಡ್ತಿದ್ದೀರಿ. ಈಗ ಬಂದಾಯ್ತಲ್ಲ, ಲೇಟ್ ಆಗ್ತಿದೆ, ಹೊರಡಿ. ಅಮ್ಮನ್ ನೋಡಿದ್ರಾ? ನೋಡ್ದೆ ಅಪ್ಪ, ಅವ್ರಿಬ್ರು ನುಲ್ಕೊಂಡ್ ಹೋಗೋದ್ನ. ಇವಳಿಗೆ ಪಿಕಪ್ ಡ್ರಾಪ್ ಮಾಡೋದಂತೆ. ಅವಳ ಲೆವೆಲ್ಲೇ ಚೇಂಜ್ ಆಗ್ಬಿಟ್ಟಿದೆ ಅಪ್ಪ. ನಿನಗಿನ್ನೂ ಬೆಲೆ ಇಲ್ಲ. ಆದಷ್ಟು ಬೇಗ ಇವ್ರ ಆಟಕ್ಕೆ ತೆರೆ ಎಳಿತೀನಿ, ನೋಡ್ತಾ ಇರು. ನನ್ ತಮ್ಮನ ನಿನ್ನ ಆಟಕ್ಕೆ ಬಲಿಪಶ ಮಾಡ್ಕೊಂಡ್ಬಿಟ್ಟಿಯಲ್ಲ. ಏನೋ ಅನ್ಯಾಯ ಮಾಡಿದ ನನ್ ತಮ್ಮ ನಿನ್ಗೆ. ನಂಬಿಕೆ ದ್ರೋಹ ಮಾಡ್ಬಿಟ್ಟೆ. ಅವ್ರ ಮಗನ್ ತಲೆಗೆ ಮಾಡ್ದಿರೋ ಆಕ್ಸಿಡೆಂಟ್ ಪಟ್ಟ ಕಟ್ಟಿ ಮನೆಯಿಂದ ಹೊರಗಡೆ ಹಾಕ್ಸದ್ಯಾ? ಇನ್ಮೇಲೆ ನಿನಗೆ ಪ್ರಧಾನ್ ಮನೇಲಿ ಜಾಗ ಇಲ್ಲ. ಗೆಟ್ ಔಟ್. ಸ್ಯಾಂಡಿ, ಬೆಳಗ್ಗೆ ಕುಡಿತಾ ಕೂತಿದ್ಯಾ? ಹೊಡಿಲಿ. ಮಾಮ್, ನಾನ್ ಕುಡಿಬೇಕು. ಸ್ಯಾಂಡಿ, ತಲೆ ಏನಾದ್ರು ಕೆಟ್ಟೋಗಿದ್ಯಾ ನಿನ್ಗೆ? ಯಾಕೆ ಹುಚ್ಚುಚ್ಚಾಗಾಡ್ತಾ ಇದ್ಯಾ? ಮಾಮ್, ಕ್ಲಾಸ್ ಕೊಡು ಮಾಮ್. ನನಗಾಗಿರೋ ನೋನೆಲ್ಲ ನಾನು ಮರೀಬೇಕು. ಅದಕ್ಕೆ ನಾನು ಕುಡಿಬೇಕು. ನಿಂಗೆ ಗೊತ್ತಮ್ಮ, ನನ್ನ ಹೆಂಡತಿ, ಮೈ ಡಿಯರ್ ವೈಫ್, ನನ್ನನ್ನು ಮನೆಯಿಂದ ಆಚೆ ಹಾಕಿದ್ಲು. ನಾನು ಅವಳನ್ನ ಎಷ್ಟು ನಂಬಿದೆ ಗೊತ್ತಮ್ಮ. ಆದರೆ ಅವಳು ಎಲ್ಲರ ಮುಂದೆ ನನ್ನನ್ನು ಬಿಟ್ಕೊಟ್ಬಿಟ್ರು. ಆಕ್ಸಿಡೆಂಟ್ ವಿಚಾರ ಎಲ್ಲ ಗೊತ್ತಿತ್ತು ಮಾಮ್ ಅವಳಿಗೆ. ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲರೋ ಥರ ನಾಟಕ ಮಾಡ್ಬಿಟ್ರು. ಮಾತ್ ಸಾಕು, ಸ್ವಲ್ಪ ಹೊತ್ತು ಮಲ್ಕೋ. ಕುಡ್ದಿದ್ದೆಲ್ಲ ಇಳಿಯತ್ತೆ. ನೋ ಮಾಮ್, ನಾನು ಅವಳನ್ನ ಎಷ್ಟು ಪ್ರೀತಿ ಮಾಡಿ ಮದುವೆ ಆದೆ. ಆದರೆ ಅವಳಿಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ನನ್ನ ನಾಯಿಗಳ ತಂಗೆ ಮನೆಯಿಂದ ಆಚೆ ಹಾಕ್ಬಿಟ್ಲಮ್ಮ. ನಾನು ಅವಳಿಗೋಸ್ಕರ ಎಲ್ಲರನ್ನೂ ದೂರ ಮಾಡಿಕೊಂಡೆ. ಏನಕ್ಕೆ? ಅವಳ ಜೊತೆ ಇರೋದಕ್ಕೆ. ನಾವಿಬ್ಬರು ಮತ್ತೆ ಟೀಮ್ ಅಂತ ಅಂದ್ಕೊಂಡಿದ್ದೆ ಮಾಮ್. ಆದರೆ ಅವಳಿಗೆ ನಾನು ಬೇಡ, ಬೇಡ, ನನ್ನನ್ನು ಬಿಟ್ಕೊಟ್ಬಿಟ್ಲು ಮಾಮ್. ಸ್ಯಾಂಡಿ, ನೀನ್ ಇವಾಗ ಕುಡ್ದಿದ್ಯಾ, ಇಮೋಷನಲ್ ಆಗ್ತಿದ್ಯಾ. ಇವಾಗ ಇದನ್ನೆಲ್ಲ ಮಾತಾಡೋ ಟೈಮ್ ಅಲ್ಲ.
ಸ್ಯಾಂಡಿ, ಏನಿದು ಕುಡಿತಾ ಕೂತಿದ್ಯಾ? ಸೀರಿಯಸ್ನೆಸ್ ಇಲ್ವಾ ನಿಂಗೆ? ಮೈ ಡಿಯರ್ ವೈಫ್, ವೆಲ್ಕಮ್ ವೆಲ್ಕಮ್. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನನಗೆ ಸೀರಿಯಸ್ನೆಸ್ ಇಲ್ಲ ಅಂತ ಹೇಳ್ತಾ ಇದೀಯಾ? ಸೂಪರ್. ಸಂದೀಪ್, ಬಿಹೇವ್ ಯೋರ್ ಸೆಲ್ಫ್. ಏನಮ್ಮ ಬಿಹೇವು? ಇವಳಲ್ಲಿ ಮನೆಯಲ್ಲಿ ನನ್ನ ಜೊತೆ ಹೆಂಗ್ ಆಡಿದ್ಲು ಅಂತ ನೀನೇನಾದ್ರೂ ನೋಡಿದ್ರೆ ನೀನೇ ರೊಚ್ಚಿಗೆ ಹೇಳ್ತೀಯ. ಶಟ್ ಅಪ್ ಸ್ಯಾಂಡಿ. ನಾನೇನ್ ಮಾಡಿದ್ರು ಅದ್ ನಿನ್ನ ಒಳ್ಳೇದಕ್ಕೇನೆ. ಮನೆಯಲ್ಲಿ ಎಲ್ಲಾರ ಮುಂದೆ ನನ್ನ ಕಪಾಲ ಕುಡ್ದು ನನ್ನನ್ನು ಮನೆಯಿಂದ ಆಚೆ ಹಾಕದಿಯಲ್ಲ, ಅದು ನನ್ನ ಒಳ್ಳೇದಕ್ಕ, ನನ್ನ ಒಳ್ಳೇದಕ್ಕಂತೆ. ಎಷ್ಟು ನನಗೆ ನೋವಾಯ್ತು ಅಂತ ನಿನಗೆ ಗೊತ್ತಾ? ಆ ನೋವನ್ನ ಮರಿಬೇಕು ಅಂತಾನೆ ಕುಣಿತಾ ಇದ್ದೇನೆ. ಕೊಡು ಮಮ್ಮಿಲಿ. ಕೊಡು ಮಾಮ್. ಆಕ್ಸಿಡೆಂಟ್ ಮಾಡಿದ್ದು ನೀನು ಸ್ಯಾಂಡಿ. ಆದ್ರೆ ಅದೀಗ ನನ್ ಕುತ್ತಿಗೆವರೆಗೂ ಬಂದಿದೆ. ಆ ಸಿಚುವೇಶನ್ ಅಲ್ಲಿ ನಾನು ಇನ್ನೇನ್ ಮಾಡ್ಬೇಕಿತ್ತು? ವಿಷಯ ಏನು ಅಂತ ನಿಂಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದ್ದು ನನ್ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ನನಗೆ ಎಷ್ಟು ಅವಮಾನ ಆಯ್ತು ಅಂತ ಗೊತ್ತಾ ನಿನಗೆ? ಲೈಫ್ಗಿಂತ ಈ ಅವಮಾನ ಹೆಚ್ಚ ನಿಂಗೆ? ನಾನು ಮಾಡಿದ್ದೆಲ್ಲ ನಿನ್ಗೋಸ್ಕರ ಅಮ್ಮು. ಆದ್ರೆ ಅದು ನಿನ್ ಬುಡಕ್ಕೆ ಬರುತ್ತೆ ಅಂತ ಗೊತ್ತಾದಾಗ ನೀನ್ ಯಾರನ್ ಬೇಕಾದ್ರೂ ಪ್ರಪಾತಕ್ಕೆ ತಳ್ಬಿಟ್ಟು ಆರಾಮಾಗಿರ್ತೀಯ ಅಂತ ನನಗೆ ಇವಾಗ ಅರ್ಥ ಆಯ್ತು. ಏನ್ ಮಾಡಿದ್ಯ ನೀನು? ಆ ಹುಡುಗನ್ ಮೇಲೆ ಕಾರ್ ಹಚ್ಚು ಅಂತ ನಾನ್ ಹೇಳಿದ್ನ? ಒಂದ್ ಜೀವ ತೆಗಿಬೇಕಾದ್ರೆ ಈ ಫಿಲಾಸಫಿ ಎಲ್ಲ ಎಲ್ಲಿ ಹೋಗಿತ್ತು? ಇವತ್ತಿನ ಮಟ್ಟಿಗೆ ನಿನ್ ಜೀವ ಎರಡು ನಾನ್ ಕೊಟ್ಟಿರೋ ಭಿಕ್ಷೆ. ರಿಮೆಂಬರ್ ಇಟ್. ಅಮ್ಮೋ, ಸ್ಯಾಂಡಿ, ಇಳ್ಸೋ ಕೈನಾ. ಹೆಂಡತಿ ಮೇಲೆ ಕೈ ಮಾಡಕ್ ಹೋಗ್ತಿಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ವಾಟ್ ಇಸ್ ದಿಸ್ ಮಮ್ಮಿ? ನೀನು ಇವಳ ಪರ ಮಾತಾಡ್ತಿದ್ಯಾ? ಇವಳು ನನಗಿಂತ ಹೆಚ್ಚಾಗೋದ್ಲ ನಿನಗೆ? ಅವಳು ಮಾಡಿದ್ದು ಸರಿಯಾಗೇ ಇದೆ. ಅವಳು ಹಾಗೆ ಮಾಡ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆ ಧರ್ಮ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ನೀನು ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದೆ. ಅದಕ್ಕೆ ನಾನು ಟಾಪಿಕ್ನ ಡೈವರ್ಟ್ ಮಾಡಿ ನಿನ್ನ ಮನೆಯಿಂದ ಆಚೆ ಹಾಕಿದ್ದು. ಸ್ಯಾಂಡಿ, ನನ್ನ ಅಪ್ಪ ಏನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ನೀನೇನ್ ಘನಾಂಗಾರಿ ಕೆಲಸ ಮಾಡಿದ್ಯಾ ಅಂತ ಅನ್ಕೊಂಡಿದ್ಯಾ? ನೀನ್ ಮಾಡಿರೋದು ಹಿಟ್ ಅಂಡ್ ರನ್. ಈ ಕೇಸು ತುಂಬಾ ಸ್ಟ್ರಾಂಗ್ ಆಗಿರತ್ತೆ ಅಂತ ನೆನ್ಪಿರ್ಲಿ. ಧರ್ಮ ಒಂದ್ ಮಾತ್ ಹೇಳಿದ್ರೆ ಸಾಕು, ಪರ್ಮನೆಂಟ್ ಆಗಿ ಜೈಲೂಟ ಗ್ಯಾರಂಟಿ ನಿನಗೆ. ಆಡೋ ಮಾತಲ್ಲೇ ಎಲ್ಲಾನು ಅಳಿಬಾರ್ದು ಸ್ಯಾಂಡಿ. ಅದ್ರ ಹಿಂದೆ ಇರೋ ಉದ್ದೇಶನೂ ಅರ್ಥ ಮಾಡ್ಕೋಬೇಕು. ನಾನೇನಾದ್ರೂ ನಿನಗ್ ಸಪೋರ್ಟ್ ಮಾಡಿ ಮಾತಾಡಿದ್ರೆ ನಾನು ನಿನ್ ಜೊತೆ ಶಾಮೀಲಾಗಿದ್ದೀನಿ ಅಂತ ನಾನು ನಿನ್ ಜೊತೆ ಮುದ್ದೆ ಮುರಿಯಕ್ ಕಳ್ಸಿರೋರು. ಅದಕ್ಕೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಬ್ಯಾಕ್ಔಟ್ ಆದೆ. ನಾನ್ ಆಚೆ ಇದ್ರೆ ಅಟ್ಲೀಸ್ಟ್ ನಿನ್ನ ಸೇವ್ ಮಾಡ್ಬೋದು. ಬಟ್ ಇಬ್ರು ಒಳಗಡೆ ಹೋದ್ರೆ ಏನ್ ಮಾಡೋದಕ್ಕಾಗತ್ತೆ? ಇದನ್ನ ನಾನು ಯೋಚನೆ ಮಾಡಿರ್ಲಿಲ್ಲ ಅಮ್ಮ. ನಿನಗಷ್ಟೊಂದು ಬುದ್ಧಿ ಇದ್ದಿದ್ರೆ ಆಕ್ಸಿಡೆಂಟೇ ಮಾಡ್ತಿರ್ಲಿಲ್ಲ. ಮೂರ್ತಿ ನಮ್ಮನ್ನ ಸೋಲ್ಸಕ್ಕೆ ಮುಗ್ಸಕ್ಕೆ ಅಂತಾನೆ ಈ ಪ್ಲಾನ್ ಮಾಡಿರೋದು. ಸ್ವಲ್ಪ ಯಾಮಾರಿದ್ರು ಟ್ರ್ಯಾಪ್ ಆಗ್ತೀವಿ. ಆ ಧರ್ಮ ಎಂತವನು, ಅವನ್ ಕೋಪ ಎಂಥದ್ದು ಅಂತ ನನಗ್ ಚೆನ್ನಾಗ್ ಗೊತ್ತು. ಅಮಲ ಇದ್ದಿದ್ದಕ್ಕೆ ನೀನು ಬದುಕೊಂಡಿರೋದು. ಸಾರಿ ಅಮ್ಮ. ಥ್ಯಾಂಕ್ ಯು. ನನ್ ಮಗನ್ ಕಾಪಾಡಿದಿಕ್ಕೆ ಥ್ಯಾಂಕ್ಸ್ ಅಮಲ. ಅಮ್ಮ, ನಿನ್ನ ಐಡಿಯಾಯಿಂದ ನಾನು ಜೈಲ್ಗೆ ಹೋಗೋದೇನೋ ತಪ್ಪು. ಆದ್ರೆ ಮಾವಂಗ್ ಎಲ್ಲ ವಿಷಯನೂ ಗೊತ್ತಲ್ವಾ? ಅವ್ರು ನನ್ನ ಸುಮ್ಮನೆ ಬಿಡ್ತಾರಾ?
ಎಕ್ಸ್ಕ್ಯೂಸ್ ಮಿ ಮೇಡಮ್. ಎಸ್, ಚಾಂದಿನಿ ಮೇಡಮ್ ಅವ್ರನ್ನ ನೋಡಬೇಕಾಗಿತ್ತು. ಅಪಾಯಿಂಟ್ಮೆಂಟ್ ಇದೆಯಾ? ಹಾಂ, 11 ಗಂಟೆಗೆ ಬರಕ್ಕೆ ಹೇಳಿದ್ರು. ಹೌದಾ, ಅವ್ರಿನ್ನೂ ಬಂದಿಲ್ಲ, ವೆಯ್ಟ್ ಮಾಡಿ ಬರ್ತಾರೆ. ಹೇಳಿರೋ ಒಂದು ಕೆಲಸನೂ ನೆಟ್ಟಿಗೆ ಮಾಡಿಲ್ಲ, ಪ್ರೆಸೆಂಟೇಷನ್ ಕೂಡ ಕರೆಕ್ಟ್ ಆಗಿಲ್ಲ. ಏನ್ರಿ ಮಾಡ್ತಿದ್ದೀರಾ ನೀವೆಲ್ಲ? ನಿಮ್ಮನ್ನು ಹೈರ್ ಮಾಡಿರೋದು ಕೆಲಸ ನೆಟ್ಟಿಗೆ ಮಾಡಲಿ ಅಂತ. ನಾನ್ಸೆನ್ಸ್. ಸಾರಿ ಮೇಡಮ್. ಸ್ಕಿಲ್ ಇಲ್ಲದೆ ಇರೋರಿಗೆ ನಮ್ಮ ಕಂಪ್ನಿನಲ್ಲಿ ಕೆಲಸ ಇಲ್ಲ. ಮೇಡಮ್ ಸಾರಿ ಮೇಡಮ್, ಇನ್ನೊಂದು ಚಾನ್ಸ್ ಕೊಡಿ ಮೇಡಮ್. ಕೊಟ್ಟಿರೋ ಪ್ರೆಸೆಂಟೇಷನ್ ಕರೆಕ್ಟಾಗಿ ರೆಡಿ ಮಾಡ್ಕೊಂಡು ಬರ್ತೀನಿ ಮೇಡಮ್. ನಿಮಗೆ ಕೊಟ್ಟಿರೋ ಚಾನ್ಸೇ ಜಾಸ್ತಿ ಆಗಿದೆ. ಗೆಟ್ ಲಾಸ್ಟ್. ಅಯ್ಯಯ್ಯೋ, ಏನಪ್ಪ ಮಾಡೋದೀಗ? ಇವತ್ತೇ ಮೇಡಮ್ ಮೂಡ್ ಬೇರೆ ಸರಿ ಇಲ್ಲ ಅನ್ಸುತ್ತೆ. ನಾನು ಬಂದಿರೋ ಕೆಲಸ ಆಗುತ್ತೋ ಇಲ್ವೋ, ಏನ್ ಮಾಡೋದೀಗ? ಆಂಜನೇಯ, ನೀನೇ ನನ್ನ ಕಾಪಾಡಬೇಕು. ನನಗೆ ಭಯ ಆಗ್ತಿದೆ ಅಮ್ಮ. ಸುಶಾಂತ್ ಅನ್ಯಾಯ ಮಾಡಿದೆ ಅಂತ ಮಾವ ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ದೆ ಸುಮ್ಮನೆ ಇರ್ತಾರ? ಅವ್ರು ನನ್ನ ಖಂಡಿತ ಬಿಡಲ್ಲ. ಹೌದು, ಇದೆಲ್ಲ ಮೂರ್ತಿ ಪ್ಲಾನ್ ಸಂಡಿ. ಅಪ್ಪ ಸಿಚುವೇಶನ್ ತಕ್ಕಾಗೆ ಬಿಹೇವ್ ಮಾಡ್ತಿದ್ದಾರೆ. ಅಪ್ಪ ಸುಮ್ಮನೆ ಬಿಟ್ರು ಆ ಮೂರ್ತಿ ಬಿಡೋದಿಲ್ಲ. ಅವನ್ ಎಲ್ಲ ಕಡೆಯಿಂದನೂ ನಮ್ಮನ್ನ ಚೆಕ್ ಅಂಡ್ ಮೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಅಮ್ಮು, ಈಗ ನೀನೇ ನನ್ನನ್ನು ಕಾಪಾಡಬೇಕು. ಪ್ಲೀಸ್ ಏನಾದರೂ ಮಾಡು. ನೀನ್ ಸಿಕ್ಕಾಕೊಂಡಿರ್ಲಿಲ್ಲ ಅಂದಿದ್ರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಸ್ಯಾಂಡಿ. ಈಗ ಸಿಕ್ಕಾಕೊಂಡ್ಬಿಟ್ಟಿದೀವಮ್ಮ. ಮೂರ್ತಿ ನಮ್ಮನ್ನ ಸಿಕ್ಕಾಕ್ಸು ಬಿಟ್ಟಿದ್ದಾನೆ. ಈಗ ನಮ್ಮನ್ನ ಇದರಿಂದ ಕಾಪಾಡೋರು ಯಾರಮ್ಮೋ? ಸ್ಯಾಂಡಿ, ಈಗ ನಿಮ್ಮನ್ನ ಕಾಪಾಡೋದಕ್ಕೆ ಒಬ್ರಿಂದ ಮಾತ್ರ ಸಾಧ್ಯ. ಯಾರಮ್ಮ? ಸುಶಾಂತ್ ರಾಜ್ ಪ್ರಧಾನ್.